ಎಲ್ಲರಿಗೂ, ಹೇಗಿದ್ರೆಲ್ಲರೂ? ಓಕೆ, ಇವಾಗ ಹಬ್ಬ ಬಂತು. ಹಾಗೆ ಇವತ್ತು ಸ್ವಲ್ಪ ಹಬ್ಬಕ್ಕೆ ನಾವು ಯಾವ ರೀತಿ ಹೊರಡ್ತೀವಿ, ಮದುವೆ ಫಂಕ್ಷನ್ಗೆಲ್ಲ ನಮ್ಮ ಕ್ರಿಶ್ಚಿಯನಲ್ಲಿ ಯಾವ ರೀತಿ ಹೊರಡ್ತಾರೆ, ಗೌನ್ ಎಲ್ಲ ಹಾಕಿ ಹೇರ್ ಸ್ಟೈಲ್ ಎಲ್ಲ ಮಾಡಿ ಮೇಕಪ್ ಸ್ವಲ್ಪ ಬೇರೆನೇ ಚೇಂಜ್ ಇರುತ್ತೆ, ನೀವು ನೋಡಿರ್ಬೋದು. ಅದೇ ರೀತಿ ಒಂದು ಸಣ್ಣದಾಗಿ ಲುಕ್ ಕೊಡೋಣ ಅಂತೇಳಿ ಆಸೆ ಆಗಿದೆ. ಕೆಲವರಿಗೆ ಹೆಲ್ಪ್ ಕೂಡ ಆಗುತ್ತೆ ಹಬ್ಬಕ್ಕೆ ಯಾವ ರೀತಿ ಮೇಕಪ್ ಮಾಡ್ಬೇಕಂತ ಹೇಳಿ, ಹಾಗೂ ನನಗೂ ಒಂದು ಹೊಸ ಲುಕ್ ಸಿಗುತ್ತೆ. ಹಾಗೆ ಮೇಕಪ್ ನಮ್ಮ ಆರ್ಟಿಸ್ಟ್ ಕೂತ್ಕೊಂಡಿದ್ದಾರೆ ಅಲ್ಲಿ, ತಮ್ಮ ಆಸನವನ್ನು ತಕೊಂಡು ತಗೊಂಡು ಕೂತ್ಕೊಂಡಿದ್ದಾರೆ ನಮ್ಮ ಮೇಕಪ್ ಆರ್ಟಿಸ್ಟ್. ಕೈ ಎತ್ತಿ ಕೈ ಎತ್ತಿ ಕೈ ಎತ್ತಿ. ಹಾ, ನನ್ನ ಮೇಕಪ್ ಆರ್ಟಿಸ್ಟ್. ಲೋಕಲ್ ಎಂತ ಲೋಕಲ್. ಹಾಗೂ ಉಳಿದವರೆಲ್ಲ ಯಾಕೆ ನಿಂತಿದ್ದಾರೆ ನಂಗೆ ಗೊತ್ತಿಲ್ಲ. ಇಲ್ಲಿ ಇಷ್ಟು ಜನ ಸೇರಿಕೊಂಡಿದ್ದಾರೆ, ಪಬ್ಲಿಕ್ ನೋಡಿ ನೋಡಿ ಅವರು. ಮತ್ತೆ ನಮ್ಮ ಜಿಂಜು ಕೂಡ ಇದ್ದಾನೆ ನೋಡಿ, ನೋಡ್ಬೋದು ನೀವು. ಓಕೆ, ನಮ್ಮ ಪಜ್ಜಣ್ಣ ಕೂಡ ಇದ್ದಾನೆ ನೋಡಿ. ಹೇರ್ ಸ್ಟೈಲ್, ಮೇಕಪ್ ವಿತ್ ಡ್ರೆಸ್, ಹಾಗೆ ಫುಲ್ ಲುಕ್. ಡ್ರೆಸ್ ನಾನು ಮೇಲೆ. ಓಕೆ, ಹಾಗಾದ್ರೆ ಫಸ್ಟ್ ಡ್ರೆಸ್, ಆಮೇಲೆ ನನ್ನ ಹೇರ್ ಸ್ಟೈಲ್, ಆಮೇಲೆ ಮೇಕಪ್. ಸರಿಯಾ? ಹಾಗೆ ಮಧ್ಯರಾತ್ರಿ ಅಂತ ನಮ್ದು ಈಗ ಆಗುತ್ತೆ 5 ನಿಮಿಷ. ನಮ್ಮ ಜಿಂಜು ನೋಡಿ, ಇವನು ನಮ್ಮ ಜಿಂಜು. ಜು 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 ಜಿಂಜು ಬಿಡ. ಏ ಜಿಂಜು ನೋಡಿ, ಜಿಂಜು ಬಾರಾಗಿದ್ದಾನೆ. ನೆತ್ಲಿಕ್ಕೆ ಆಗೋದಿಲ್ಲ ನಮಗೆ, ಈ ಜಿಂಜು ನೆತ್ಲಿಕ್ಕೆ ಆಗೋದಿಲ್ಲ ನಮಗೆ, ಈ ಬೊಡ್ಡನನ್ನು. ಓಕೆ, ನಾನು ಬೇಗನೆ ಹೊರಡ್ತೀನಿ. ಆಮೇಲೆ ಫುಲ್ ಡೀಟೇಲ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಏನೆಲ್ಲ ನಡೆಯುತ್ತೆ ಇಲ್ಲಿ ಅದನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಓಕೆ, ನಾನು ಈ ಡ್ರೆಸ್ ಅನ್ನು ಹಾಕಿದ್ದೀನಿ. ನಾನು ಹಾಕಿರುವ ಡ್ರೆಸ್, ನಿನ್ನೆ ಹಾಕಿರುವ ಡ್ರೆಸ್ ಎಲ್ಲ ನೀವು ಕೇಳ್ತಾ ಇದ್ರಿ ಎಲ್ಲಿಂದ ತಗೊಂಡಿದ್ದೆ ಹಾಗೆ ಅಂತ ಹೇಳಿ. ಹಾಗಾಗಿ ಅದನ್ನೊಮ್ಮೆ ನೀವು ನೋಡ್ಕೊಂಡು ಬನ್ನಿ. ಅಷ್ಟು ತನಕ ಬೇರೆ ಏನೆಲ್ಲ ಉಂಟು ನೋಡಿ, ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತೀವಿ. ಮೇಕಪ್ಗೆ ಏನೆಲ್ಲ ಬೇಕು ಅದನ್ನ ನಾನು ರೆಡಿ ಮಾಡ್ತೀನಿ. ಹೊಸತಾಗಿ ಕೆಲವು ಡ್ರೆಸ್ ತಗೊಂಡ್ ಬಂದಿದ್ದೀನಿ, ಅದನ್ನ ನೀವೆಲ್ಲರೂ ನೋಡ್ಕೊಂಡು ಬನ್ನಿ. ನೋಡಿ, ಇವಳು ಯಾವಾಗ್ಲೂ ನನ್ನ ಅಮ್ಮನಿಗೆ ಉಪದು ಮಾಡಿ ಇರ್ತಾರೆ ನೋಡಿ. ಓಕೆ, ಈ ಡ್ರೆಸ್ ಬಗ್ಗೆ ನೀವು ತುಂಬಾ ಜನ ಕೇಳ್ತಾ ಇದ್ರಿ, ಹಾಗಾಗಿ ನಾನು ಮತ್ತೊಮ್ಮೆ ಈ ವಿಡಿಯೋವನ್ನು ಮಾಡಿದ್ದೀನಿ. ಈ ಸಲ ನಾನು ಹೊಸತಾಗಿ ಒಂದು ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡಿದ್ದೀನಿ, ಅರ್ಬ್ಯಾನಿಕ್ ಇಂದ. ಸುಮಾರು ಸಲ ಕೇಳಿದ್ದೆ, ಸ್ವಲ್ಪ ಕಾಸ್ಟ್ಲಿ ಅಂತ ಎನಿಸ್ತಾ ಇತ್ತು ನನಗೆ ಮೊದಲು. ಹಾಗಾಗಿ ನಾನು ಅದರಿಂದ ಯಾವುದೇ ವಸ್ತು ತಗೊಂಡು ಬಂದಿರಲಿಲ್ಲ. ಆದರೆ ಈ ಸಲ ಅದರಲ್ಲಿ ನಾನು ಹೀಗಿನ ಹುಡುಕುವಾಗ ಪ್ಲಸ್ ಸೈಜ್, ಅಂದರೆ ನಮ್ಮ ಸೈಜ್ಗೆ ಹುಡುಕುವಾಗ ಅದರಲ್ಲಿ ತುಂಬ ಒಳ್ಳೊಳ್ಳೆ ಗೌನ್ಸ್ ಎಲ್ಲ ನನಗೆ ನೋಡಲಿಕ್ಕೆ ಸಿಕ್ತು. ಹಾಗಾಗಿ ನಾನು ಏನು ಮಾಡಿದೆ, ನೋಡೋಣ ಒಮ್ಮೆ ತಗೊಂಡು ಬಂದು. ಕಾಸ್ಟ್ಲಿ ಮಾತ್ರ ಸ್ವಲ್ಪ ಕಾಸ್ಟ್ಲಿ, ಜಾಸ್ತಿ ಏನಿಲ್ಲ. ಹಾಗೆ ಅಂತ ಹೇಳಿ ಕೆಲವು ನಾನು ಗೌನ್ಸ್, ನನಗೆ ಇವಾಗ ಸ್ವಲ್ಪ ಫ್ಯಾಷನ್ ಚೇಂಜ್ ಮಾಡೋಣ ಅಂತೇಳಿ ಗೌನ್ಸನ್ನು ನಾನು ತಗೊಂಡು ಬಂದೆ. ಕೆಲವು ಡ್ರೆಸ್ಸನ್ನು ತುಂಬ ಚೆನ್ನಾಗಿದೆ ಮಾತ್ರ, ಎಲ್ಲ ಕಲೆಕ್ಷನ್ ತುಂಬ ಚೆನ್ನಾಗಿದೆ. ಹಾಗೂ ನಾನು ಅದರಲ್ಲಿ ತಗೊಂಡು ಬಂದ ಬಟ್ಟೆ ಉಂಟು ನೋಡಿ, ಎಂಥ ಕ್ವಾಲಿಟಿ ಹೇಳ್ತೀರಾ, ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ. ಸುಮಾರು ಜನರಿಗೆ ಗೊತ್ತುಂಟು, ನಾನು ಏನಾದರೂ ಇದ್ರೆ ಅದನ್ನು ಸ್ಟ್ರೈಟ್ ಆಗಿ ಹೇಳ್ತೀನಿ, ಇಲ್ಲದ್ರೆ ಇದು ಮಾಡೋದಿಲ್ಲ ಅಂತ ಹೇಳಿ. ನೀವು ನಾನು ಹಾಕಿದ ಬಟ್ಟೆನೇ ನೀವು ನೋಡ್ಬೋದು, ಎಷ್ಟು ಸಾಫ್ಟ್ ಆಗಿ ಎಷ್ಟು ಒಳ್ಳೇದಿದೆ ಅಂದರೆ ಇದರ ಕ್ವಾಲಿಟಿ. ಮೈಗೆ ಒಂಥರ ಲೈಟ್ ವೆಯ್ಟ್, ಎಂತ ಕೂಡ ಗೊತ್ತಾಗೋದಿಲ್ಲ. ನೀವು ಇಷ್ಟೊಂದು ಗೌನ್ ರೀತಿ ಹಾಕಿದ್ದೀರಿ, ಡ್ರೆಸ್ ಇದು ಇಷ್ಟು ಲಾಂಗ್ ಡ್ರೆಸ್ ಹಾಕಿದ್ದೀರಿ ಅಂತ ಹೇಳಿ ತುಂಬ ಚೆನ್ನಾಗಿದೆ. ಯಾಕಂದರೆ ಕೆಲವು ಬಟ್ಟೆ ನಾವು ತಗೊಂಡು ಬರ್ತೀವಿ, ಒಮ್ಮೆ ಹಾಕುವಾಗ ಓಕೆ, 2-3 ಸಲ ಅದನ್ನು ಒಗೆದು ನಾವು ಹಾಕುವಾಗ ಅದರ ಫುಲ್ ಕ್ವಾಲಿಟಿ ಡೌನ್ ಆಗುತ್ತೆ, ಮತ್ತೆ ಹಳೆ ಬಟ್ಟೆ ರೀತಿ ಕಾಣುತ್ತೆ. ಆದರೆ ಇದು ಹಾಗೆ ಇಲ್ಲ, ತುಂಬ ಚೆನ್ನಾಗಿದೆ ಎಲ್ಲ ಬಟ್ಟೆನೂ ಕೂಡ ಕ್ವಾಲಿಟಿಯಲ್ಲಿ. ಹಾಗಾಗಿ ನಾನು ಎನಿಸಿದೆ, ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಬಟ್ಟೆ ಮಾತ್ರ ನಿಜವಾಗ್ಲೂ ಬೆಸ್ಟ್ ಇದೆ ಅಂತ ಹೇಳಿ. ಹಾಗಾಗಿ ನಾನು ನಿಮಗೆ ಕೂಡ ತೋರಿಸ್ತೀನಿ ಯಾವುದೆಲ್ಲ ನಾನು ಬಟ್ಟೆ ತಗೊಂಡು ಬಂದೆ, ಹಾಗೂ ಅದು ಹೇಗೆ ಕಾಣ್ತದೆ ನನ್ನ ಮೇಲೆ ಅಂತ ಹೇಳಿ. ನನ್ನ ಮೇಲೆ ಹೇಗೆ ಕಾಣ್ತದೆ ಅಂತ ಗೊತ್ತಾಗುವಾಗ ನಿಮಗೂ ಅದು ಅಂದಾಜಾಗುತ್ತೆ, ನಿಮ್ಮ ಮೇಲೂ ಕೂಡ ಹೇಗೆ ಕಾಣ್ಬೋದು. ಯಾಕೆಂದರೆ ನಾವು ಸ್ವಲ್ಪ ಹೀಗೆ ಅಲ್ವಾ, ಅಂಥವ್ರಿಗೆ ಡ್ರೆಸ್ ಇಂಥದ್ದೆಲ್ಲ ಹಾಕಿದರೆ ಹೇಗೆ ಕಾಣುತ್ತೆ ಅಂತೇಳಿ ನಿಮಗೆ ಕೂಡ ಗೊತ್ತಾಗುತ್ತೆ.
ಕ್ರಿಸ್ಮಸ್ಗೆ ಅಂತ ಹೇಳಿ ಶಾಪಿಂಗ್ ಮಾಡಿದ್ದೆ, ಆದ್ರೆ ನೋಡ್ಬೇಕು ಇವಾಗ ಏನಾಗುತ್ತೆ ಅಂತ ಹೇಳಿ. ಯಾಕೆಂದ್ರೆ ನಿನ್ನೆ ಕೂಡ ನಾನು ಕೆಲವು ಡ್ರೆಸ್ ತಗೊಂಡು ಬಂದಿದ್ದೀನಿ. ಹಾಗಾಗಿ ಯಾವ್ದು ನನಗೆ ಇಷ್ಟ ಆಗುತ್ತೆ ಅದನ್ನು ನಾನು ಕ್ರಿಸ್ಮಸ್ಗೆ ಹಾಕ್ತೀನಿ. ಓಕೆ, ನೆಕ್ಸ್ಟ್ ಇದನ್ನು ನಾನು ಅರ್ಬ್ಯಾನಿಕ್ ಇಂದ ಪರ್ಚೇಸ್ ಮಾಡಿದ್ದು, ತಗೊಂಡು ಬಂದಿದ್ದು. ಆದರೆ ಡೈರೆಕ್ಟ್ ಆಗಿ ನಾನು ಅರ್ಬ್ಯಾನಿಕ್ ಆನ್ಲೈನ್ ಯಾವುದೇ ಇರಲಿ ಆನ್ಲೈನ್ ಶಾಪಿಂಗ್ ಮಾಡೋದಕ್ಕಿಂತ ಮುಂಚೆ ಯಾವುದಾದ್ರೂ ಕ್ಯಾಶ್ ಬ್ಯಾಕ್ ಅಥವಾ ಏನಾದರೂ ಬಂದು ಅದರಲ್ಲಿ ಸ್ವಲ್ಪ ಆದ್ರೂ ಹಣ ಉಳಿಬಹುದಾ ಅಂತ ಯೋಚನೆ ಮಾಡ್ತೀನಿ. ಯಾಕೆಂದ್ರೆ ನಾನೇ ಮೊದಲೇ ಹೇಳಿದೆ ಇದರಲ್ಲಿ ಬಟ್ಟೆ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳಿ. ಹಾಗಾಗಿ ಸ್ವಲ್ಪ ಆದ್ರೂ ನಮ್ಮ ದುಡ್ಡು ಎಲ್ಲಿಂದ ಆದ್ರೂ ಉಳಿತಾಯ ಆದ್ರೆ ನಮಗೆ ಅಲ್ವಾ ಅದು ಒಳ್ಳೇದು. ಒಂದು ಡ್ರೆಸ್ ತರುವಲ್ಲಿ 2 ಡ್ರೆಸ್ ತಗೊಂಡು ಬರ್ಬೋದು ಅವಾಗ ನಾವು. ಹಾಗೆ ನಾನು ಈ ಸಲ ನಾನೇನ್ ಮಾಡಿದೆ, ಒಂದು ಕ್ಯಾಶ್ ಬ್ಯಾಕ್ ಆ್ಯಪ್ ಉಂಟು, ಗೋ ಪೈಸಾ ಅಂತ ಹೇಳಿ, ಕೇಳಿರ್ಬೋದು ಸುಮಾರು ಜನ. ಅಲ್ಲಿಂದ ನಾನು ತಗೊಂಡು ಬಂದೆ. ಇದೊಂದು ಆನ್ಲೈನ್ ಕೂಪನ್ ಹಾಗೂ ಕ್ಯಾಶ್ ಬ್ಯಾಕ್ ಆ್ಯಪ್ ಇದು. ಇದರಿಂದ ನಾವು ಏನ್ ಮಾಡ್ಬೋದು, ಯಾವುದೇ ಆನ್ಲೈನ್ ಶಾಪಿಂಗ್ ಇಂದ ನಾವು ಬಟ್ಟೆಯನ್ನು ತಗೊಂಡು ಬರುವಾಗ ನಮಗೆ ಇದರಿಂದ ಎಕ್ಸ್ಟ್ರಾ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಇದರಲ್ಲಿ 1500ಕ್ಕಿಂತ ಜಾಸ್ತಿ ಬ್ರ್ಯಾಂಡ್ ಇದೆ. ಉದಾಹರಣೆಗೆ ಫ್ಲಿಪ್ಕಾರ್ಟ್, ಮಿಂತ್ರಾ, ನಾನು ಇವತ್ತು ತಗೊಂಡು ಬಂದೆ ಅರ್ಬ್ಯಾನಿಕ್, ಅದು ಅಮೆಝಾನ್, ಹೀಗೆ ಹಲವಾರು ನಿಮ್ಗೆ ಇಷ್ಟವಾದ ಎಲ್ಲ ಬ್ರ್ಯಾಂಡ್ಸ್ ಇದರಲ್ಲಿದೆ. ಹಾಗಾಗಿ ನೀವು ಯಾವುದೇ ಒಂದು ಆನ್ಲೈನ್ ಇಂದ ಶಾಪಿಂಗ್ ಮಾಡುವಾಗ ಡೈರೆಕ್ಟ್ ಆಗಿ ಅಲ್ಲಿಂದ ಶಾಪಿಂಗ್ ಮಾಡೋ ಬದಲು ಇದಕ್ಕೆ ಹೋಗಿ ಆಮೇಲೆ ನೀವು ಶಾಪಿಂಗ್ ಮಾಡಿದ್ರೆ ನಿಮಗೆ ತುಂಬಾ ನಿಮ್ಮ ಹಣ ಸೇವ್ ಆಗುತ್ತೆ, ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಹಾಗೂ ಇದರಲ್ಲಿ ನಿಮಗೆ ಬರುವ ಕ್ಯಾಶ್ ಬ್ಯಾಕ್ ಅಮೌಂಟ್ ಉಂಟು ನೋಡಿ, 24 ಅವರ್ಸ್ ಇಂದ 48 ಅವರ್ಸ್ ಒಳಗೆ ನಿಮಗೆ ಟ್ರ್ಯಾಕ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಇವಾಗ ಗೋ ಪೈಸಾಗೆ ಹೇಗೆ ಹೋಗುದು ಅಂತ ಹೇಳಿ ನೋಡೋದಕ್ಕಿಂತ ಮುಂಚೆ ನಾನು ಯಾವ ಡ್ರೆಸ್ ತಗೊಂಡು ಬಂದೆ ಹಾಗೂ ನನಗೆ ಕ್ಯಾಶ್ ಬ್ಯಾಕ್ ಆಗಿ ಎಷ್ಟು ಬಂತು ಎಲ್ಲವನ್ನು ನಾನು ನಿಮ್ಗೆ ಫಸ್ಟ್ಗೆ ಶೇರ್ ಮಾಡ್ತೀನಿ. ಓಕೆ, ಫಸ್ಟ್ಗೆ ಈ ಡ್ರೆಸ್, ಇದರ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ, ತುಂಬಾ ಸಾಫ್ಟ್ ಇದೆ, ತುಂಬಾ ಒಳ್ಳೆದಿದೆ. ಹಾಗೂ ನನಗೆ ಇದು ಇಷ್ಟ ಆಯ್ತು, ಇದ್ರ ಕಲರ್ ಹಾಗೂ ಸಣ್ಣ ಸಣ್ಣ ಹೂವೆಲ್ಲ ನೋಡಿ, ಪ್ರಿಂಟೆಡ್ ರೀತಿ, ಫ್ಲೋರಲ್ ಅಂತ ಹೇಳ್ತಾರೆ ನೋಡಿ, ಆ ರೀತಿ ತುಂಬಾ ಚಂದ ಕಾಣುತ್ತೆ. ಡಾರ್ಕ್ ಇದ್ದವರಿಗೆ, ಲೈಟ್ ಕಲರ್ ಯಾರಿಗೆ ಕೂಡ ಇದು ತುಂಬಾ ಚಂದ ಕಾಣುತ್ತೆ. ಈ ಕಲರ್ ಬ್ಲ್ಯಾಕ್ ಕೂಡ ಅಲ್ಲ, ಡಾರ್ಕ್ ಬ್ಲ್ಯಾಕ್ ಕೂಡ ಅಲ್ಲ, ಒಂಥರ ಕಲರ್ ಇದು ತುಂಬಾ ಇಷ್ಟ ಆಯ್ತು ನನಗೆ. ಹಾಗೂ ಇದರ ಡಿಸೈನ್ ನನಗೆ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ. ಇಲ್ಲಿ ಫುಲ್ ಈ ರೀತಿ ಬರುತ್ತೆ, ನೀವು ನೋಡ್ಬೋದು. ಇಲ್ಲಿ ಫುಲ್ ಹೀಗೆ ಬರುತ್ತೆ, ಇದು ಓಪನ್. ನಿಮ್ಗೆ ಇಷ್ಟ ಇದೆ ಆದ್ರೆ ಆ ರೀತಿ ನೀವು ಹಾಕ್ಬೋದು. ಇದನ್ನು ಮುಂದೆ ಹೀಗೆ ನಿಮ್ಗೆ ಹಾಕ್ಲಿಕ್ಕೆ ಆಗೋದಿಲ್ಲ, ಹೀಗೇನೆ ಇದು ಕೂತ್ಕೊಳ್ಳೋದು. ಅಲ್ಲಿ ನೀವು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ. ಹಾಗೂ ಇಲ್ಲಿ ಎಲಾಸ್ಟಿಕ್ ಕೂಡ ಕೊಟ್ಟಿದ್ದಾರೆ, ಹಾಗಾಗಿ ತುಂಬಾ ಚೆನ್ನಾಗಿದೆ, ಜಾರುದಿಲ್ಲ, ಏನಾಗುದಿಲ್ಲ, ತುಂಬಾ ಚಂದ ಕಾಣ್ತೀರಾ ನೀವು ಹಾಕಿದ್ರೆ. ಯಾರಾದ್ರೂ ಇಂಥ ಡ್ರೆಸ್ ಇಷ್ಟಪಡುವವರು ಹಾಕ್ಬಹುದು. ಹಾಗೂ ಇದರ ಕ್ವಾಲಿಟಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಹಾಗೂ ಇದರ ರೇಟ್ ಎಷ್ಟು ಅಂತ ಹಾಗೂ ಗೋ ಪೈಸಾದಲ್ಲಿ ಕ್ಯಾಶ್ ಬ್ಯಾಕ್ ಆಗಿ ಎಷ್ಟು ಬಂತು ಎಲ್ಲವನ್ನು ನಾನು ಡಿಸ್ಪ್ಲೇ ಅಲ್ಲಿ ಹಾಕ್ತಾ ಇರ್ತೀನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಇದಕ್ಕೆ ಎಷ್ಟು ಅಂತ ಹೇಳಿ ರೇಟ್. ಹಾಗೂ ನೆಕ್ಸ್ಟ್ ಈ ಗೌನ್, ಇದು ಫುಲ್ ಲಾಂಗ್ ಇದೆ, ನೆಟ್ಟೆಡ್ ಅಲ್ಲಿ ಇದೆ, ತುಂಬಾ ಚೆನ್ನಾಗಿದೆ ನೋಡಿ. ಹೆಚ್ಚಾಗಿ ಗೌನಿಗೆಲ್ಲ ಇಲ್ಲಿ ಕಪ್ಸ್ ಎಲ್ಲ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ನನ್ನ ಹತ್ರ ಇಂಥದ್ದು ನೆಟ್ಟೆಡ್ ರೀತಿ ಸುಮಾರು ಡ್ರೆಸ್ ಉಂಟು, ನೀವು ನೋಡಿರ್ಬೋದು. ಅದಕ್ಕೆ ಎಕ್ಸ್ಟ್ರಾ ಕಪ್ ಎಲ್ಲ ಉಂಟು, ಇದಕ್ಕೆ ಕಪ್ ಅವ್ರು ಕೊಡ್ಲಿಲ್ಲ ನೋಡಿ. ಹಾಗೂ ಕೆಳಗಡೆ ಫ್ರಿಲ್ ಅಲ್ಲ, ಇದು ಸ್ಟ್ರೇಟ್ ಅಲ್ಲಿ ಇದೆ, ತುಂಬಾ ಚೆನ್ನಾಗಿದೆ. ಇದು ಕಲರ್ ನನಗೆ ಇಷ್ಟ ಆಯ್ತು, ಹಾಗಾಗಿ ನಾನು ತಗೊಂಡೆ. ಇದನ್ನ ನೀವು ಪ್ಲೇನ್ ಗೌನ್ ರೀತಿ ಕೂಡ ಹಾಕ್ಬಹುದು, ಅಥವಾ ಇದಕ್ಕೆ ಯಾವ್ದಾದ್ರು ದುಪ್ಪಟ್ಟ ಹಾಕಿದ್ರೆ ಒಂಥರ ಇನ್ನೂ ಕೂಡ ಒಳ್ಳೆ ಲುಕ್ ಕಾಣುತ್ತೆ. ಈ ರೀತಿ ನೀವು 2 ರೀತಿಯಲ್ಲಿ ಕೂಡ ಇದನ್ನು ಹಾಕ್ಬಹುದು. ಪಾರ್ಟಿ ವೇರ್ ಡ್ರೆಸ್ಸಸ್ ಎಲ್ಲ ಇದು, ಯಾವುದೇ ಪಾರ್ಟಿ ಟೈಮ್ ಅಲ್ಲಿ, ಯಾವುದೇ ನೈಟ್ ಟೈಮ್ ಪಾರ್ಟಿ ಇದ್ರು ಅಂತದಕ್ಕೆಲ್ಲ ತುಂಬಾ ಚಂದ ಕಾಣುತ್ತೆ. ಅಥವಾ ಸಿಂಪಲ್ ಆಗಿ ನಿಮ್ಗೆ ಎಲ್ಲಾದ್ರೂ ಹೋಗ್ಲಿಕ್ಕಿದ್ರು ಇದು ತುಂಬಾ ಚಂದ ಕಾಣುತ್ತೆ. ಹಾಗೂ ಇದರ ಮೆಟೀರಿಯಲ್ ಉಂಟು ನೋಡಿ, ತುಂಬಾ ಚೆನ್ನಾಗಿದೆ, ಸಾಫ್ಟ್ ಕೂಡ ಇದೆ, ತುಂಬಾ ತುಂಬಾ ಹೆವಿ, ನಮ್ಗೆ ಹಾಕ್ಲಿಕ್ಕೆ ಆಗೋದಿಲ್ಲ, ಕಿರಿಕಿರಿ ಆಗುತ್ತೆ ಅಂತದಿಲ್ಲ, ಒಳ್ಳೇದಿದೆ ಮೆಟೀರಿಯಲ್. ಒಳಗಡೆ ನಿಮ್ಗೆ ಬಟ್ಟೆ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ, ಇದು ನೋಡಿ ಈ ರೀತಿ ಸಾಫ್ಟ್ ಬಟ್ಟೆ ಕೊಟ್ಟಿದ್ದಾರೆ, ಒಳ್ಳೇದಿದೆ ಇದು ಕೂಡ. ಹಾಗೂ ನೆಕ್ಸ್ಟ್ ಇದು ನಾನು ಹಾಕಿರುವಂತದ್ದು, ಇದು ಕೂಡ ಹಾಗೆ ತುಂಬಾ ಲಾಂಗ್ ಇದೆ ಡ್ರೆಸ್. ಕೈ ನಿಮ್ಗೆ ಈ ರೀತಿ ಬರುತ್ತೆ, ಇಷ್ಟೇ, ಹಾಫ್ ಸ್ಲೀವ್ಲೆಸ್ ಕೂಡ ಅಲ್ಲ, ವಿತ್ ಸ್ಲೀವ್ ಕೂಡ ಅಲ್ಲ, ಈ ರೀತಿನೇ ಬರುತ್ತೆ, ಇಷ್ಟೇ ಬರುತ್ತೆ ಕೈ. ಹಾಗೂ ಇಲ್ಲಿ ಒಂದು ನಿಮ್ಗೆ ಈ ಹೊಟ್ಟೆ ಹತ್ರ ಒಂದು ಎಲಾಸ್ಟಿಕ್ ರೀತಿ ಬಂದು ಕೆಳಗಡೆ ಲಾಂಗ್ ಡ್ರೆಸ್ ಆಗಿದೆ. ಇದು ತುಂಬಾ ಚೆನ್ನಾಗಿದೆ, ಇದು ಕೂಡ ಹಿಂದ್ಗಡೆಯಿಂದ ಮುಂದ್ಗಡೆಯಿಂದ ಎಲ್ಲದರಿಂದ ತುಂಬಾ ಚಂದ ಕಾಣುತ್ತೆ. ದಪ್ಪ ಇದ್ದವ್ರು ಇಂಥದ್ದೆಲ್ಲ ಹಾಕಿದ್ರೆ ತುಂಬಾ ದಪ್ಪವಾಗಿ ಕಾಣುದಿಲ್ಲ, ಹಾಗೂ ತುಂಬಾ ಚಂದ ಕೂಡ ಕಾಣ್ತೀರಾ. ಹಾಗಾಗಿ ಎಂತ ಡ್ರೆಸ್, ಲಾಂಗ್ ಡ್ರೆಸ್ ಎಲ್ಲ ಉಂಟು ನೋಡಿ, ನೀವು ಹಾಕಿದ್ರೆ ಇನ್ನೂ ಕೂಡ ಚಂದ ಕಾಣ್ತೀರಾ. ಸ್ವಲ್ಪ ಅಪ್ಡೇಟ್ ಆಗುದಂತ ಹೇಳ್ತಾರೆ ನೋಡಿ,
ಯಾವಾಗಲೂ ಸೇಮ್ ಹಾಕೋದಕ್ಕಿಂತ ಕೆಲವೊಮ್ಮೆ ಒಂದೊಂದ್ ತರ ನಾವು ಸ್ವಲ್ಪ ಅಪ್ಡೇಟ್ ಆಗಬೇಕು. ಹಾಗಾಗಿ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ನಾವು ಸೈನ್ ಅಪ್ ಮಾಡಬೇಕು, ಯಾವ ರೀತಿ ಹೋಗ್ಬೇಕು ಎಲ್ಲವನ್ನು ಡಿಟೇಲ್ ಆಗಿ ಹೇಳ್ತೀನಿ. ಒಮ್ಮೆ ನೀವು ನೋಡಿ, ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ತುಂಬಾ ಹಣ ಇದರಿಂದ ಉಳಿಯುತ್ತೆ. ಓಕೆ, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಲಿಂಕಿಂದ ಇನ್ಸ್ಟಾಲ್ ಮಾಡಿ. ಗೋಪೈಸಾ ಇವಾಗಲೇ ಇನ್ಸ್ಟಾಲ್ ಆಗಿದೆ. ನಿಮ್ಮ ಫುಲ್ ನೇಮ್, ಇಮೇಲ್ ಐ ಡಿ ಎಲ್ಲವನ್ನು ಹಾಕಿ ಇವಾಗ ಇಲ್ಲಿ ನೋಡ್ಬೋದು ಓಪನ್ ಆಗಿದೆ. ಎಲ್ಲ ಬ್ರ್ಯಾಂಡ್ ನಿಮಗೆ ಬೇಕಾದ್ರೂ ಎಲ್ಲ ಬ್ರ್ಯಾಂಡ್ ಉಂಟು. ನಾನು ಅರ್ಬಾನಿಕಿಂದ ತೊಗೊಂಡು ಬಂದ್ರಿಂದ ಅದನ್ನೇ ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಆರೆಂಜ್ ಬಟನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಹಾಗೂ ನಾರ್ಮಲಾಗಿ ನೀವು ಯಾವ ರೀತಿ ಶಾಪಿಂಗ್ ಮಾಡ್ತೀರಿ ನೋಡಿ, ಅದೇ ರೀತಿ ನೀವು ಶಾಪಿಂಗ್ ಮಾಡಿದರೆ ಆಯಿತು. ಇವಾಗ ನೀವು ಶಾಪಿಂಗ್ ಮಾಡಿದ್ದು ನಿಮಗೆ ಕ್ಯಾಶ್ ಬ್ಯಾಕ್ ಆಗಿ ಬರುತ್ತೆ. ಇವಾಗ ನಾನು ಈ ಡ್ರೆಸ್ಸನ್ನು ತೊಗೊಂಡು ಬಂದಿದ್ದೆ. ಇದರ ಸೈಜ್ ಎಲ್ಲ ಸೆಲೆಕ್ಟ್ ಮಾಡಿ ನೀವು ಆ್ಯಡ್ ಟು ಕಾರ್ಟಿಗೆ ಹಾಕಿ. ನಿಮಗೆ ಇಷ್ಟವಾಗಿರುವ ಎಲ್ಲ ಪ್ರಾಡಕ್ಟನ್ನು ಒಮ್ಮೆ ನೀವು ಆ್ಯಡ್ ಟು ಬ್ಯಾಗಿಗೆ ಹಾಕಿಬಿಡಿ. ಆಮೇಲೆ ಅಲ್ಲಿಂದ ನೀವು ಬೈ ಮಾಡಿದರೆ ಆಯಿತು. ಓಕೆ, ನಿಮ್ಮ ಅಡ್ರೆಸ್ ಎಲ್ಲ ಹಾಕಿ ಇಲ್ಲಿ ಪ್ಲೇಸ್ ಆರ್ಡರ್ ಮಾಡಿ. ಹಾಗೂ ಮೈ ಅಕೌಂಟಿಗೆ ಹೋಗಿ ಅಲ್ಲಿ ನಿಮಗೆ ಕಾಣುತ್ತೆ ನಿಮಗೆ ಎಷ್ಟು ಕ್ಯಾಶ್ ಬ್ಯಾಕ್ ಬಂದಿದೆ ಎಲ್ಲ ಕೂಡ ನಿಮಗೆ ಗೊತ್ತಾಗುತ್ತೆ. ಅಲ್ಲಿಂದ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನೀವು ಟ್ರಾನ್ಸ್ಫರ್ ಮಾಡಿದರೆ ಆಯಿತು. ಓಕೆ, ಇದರಿಂದ ಬಂದ ಕ್ಯಾಶ್ ಬ್ಯಾಕ್ ಉಂಟು ನೋಡಿ, ನಿಮ್ಮ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನೀವು ಟ್ರಾನ್ಸ್ಫರ್ ಮಾಡಬಹುದು. ಕೆಳಗಡೆ ನಾನು ಕೊಟ್ಟಿರುವ ಲಿಂಕ್ ಇಂದ ನೀವು ಡೌನ್ಲೋಡ್ ಮಾಡಿದ್ರೆ ನಿಮಗೆ ಇನ್ಸ್ಟಂಟ್ ಆಗಿ 25 ರೂಪೀಸ್ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಇವಾಗ ಹೋಗಿ ಗೋಪೈಸಾ ಡೌನ್ಲೋಡ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅನ್ನು ಇದಕ್ಕೆ ಇನ್ವೈಟ್ ಮಾಡಿ. ನೀವು ರೆಫರ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ ಅವರು ಅಲ್ಲಿಂದ ಏನಾದರೂ ತಗೊಂಡು ಬಂದ್ರೆ ಅವರ 10% ಉಂಟು ನೋಡಿ, ಅದು ನಿಮ್ಗೆ ಸಿಗುತ್ತೆ. ಈ ರೀತಿ ಒಬ್ರಿಗೊಬ್ರು ನೀವು ರೆಫರ್ ಮಾಡ್ತಾ ಹೋದ್ರೆ ಅವರು ಎಷ್ಟು ಗಳಿಸ್ತಾರೆ ನೋಡಿ, ಅದರಲ್ಲಿ ಸ್ವಲ್ಪ ಅಮೌಂಟ್ ನಿಮ್ಗೂ ಕೂಡ ಬರುತ್ತೆ. ಓಕೆ, ಇವಾಗ ಎಕ್ಸಾಂಪಲ್ಗೆ ನಿಮ್ಮ ಫ್ರೆಂಡ್ ಏನಾದರೂ ತಗೊಂಡು ಬಂದ್ರೆ ಅವರಿಗೆ ಒಂದು ಅಂದಾಜಿಗೆ 2500 ಇಷ್ಟು ಕ್ಯಾಶ್ ಬ್ಯಾಕ್ ಬಂತಂತ ಎನಿಸಿ, ಅವಾಗ ಅದರಲ್ಲಿ 10% ಅಂದ್ರೆ 250 ರೂಪೀಸ್ ನಿಮ್ಗೆ ಕೂಡ ಸಿಗುತ್ತೆ. ಹಾಗಾಗಿ ನಾನು ಹೇಳೋದು, ಯಾವಾಗ್ಲೂ ಆನ್ಲೈನ್ ಶಾಪಿಂಗ್ ಮಾಡೋದಕ್ಕಿಂತ ಮುಂಚೆ ಒಮ್ಮೆ ಗೋಪೈಸಾವನ್ನು ಯೂಸ್ ಮಾಡಿ. ಇದರಿಂದ ನಿಮಗೆ ತುಂಬಾ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಹಾಗಾಗಿ ಪ್ಲೀಸ್ ವೇಟ್ ಮಾಡಬೇಡಿ, ಇವಾಗಲೇ ಹೋಗಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿ. ಓಕೆ, ಫ್ಲೈಟ್ ನಾನು ಬೂತ್ನಿ ಮಾಡಿದಾಳೆ. ಯಾವ ಸ್ಟೈಲ್ ಮಾಡ್ತಾಳೆ ಗೊತ್ತಿಲ್ಲ, ನೋಡಬೇಕು. ಓಕೆ, ಇವತ್ತು ನಾವು ಸೈಡ್ ಬಣ್ಣ ಹಾಕ್ತಾ ಇದ್ವಿ, ಹಾಗಾಗಿ ಕೂದಲನ್ನು ಫುಲ್ ಸೈಡ್ಗೆ ನೋಡಿ ಈ ರೀತಿ ನೋಟ್ ಮಾಡಬೇಕು. ಇವತ್ತು ತೋರಿಸಿದ ಯಾವುದಾದ್ರೂ ಏರ್ ಅಸೆಸರಿ ಇರಲಿ ಅಥವಾ ಏನಾದರೂ ನಿಮಗೆ ಪ್ರಾಡಕ್ಟ್ ಏನಾದರೂ ಯಾವುದಾದ್ರೂ ಬೇಕಿದೆ ಆದರೆ ಅದರದ್ದೆಲ್ಲ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿಂದ ನೀವು ಈಸಿಯಾಗಿ ತೊಗೊಂಡು ಬರ್ಬೋದು. ಓಕೆ ನೋಡಿ, ಈ ರೀತಿ ಹಾಕೋದು ತುಂಬ ಸಿಂಪಲ್ ಇದೆ ಈ ಹೇರ್ ಸ್ಟೈಲ್, ಹಾಗಾಗಿ ನೀವು ಮಾಡ್ಬೋದು. ಆದರೆ ಒಬ್ಬರು ಇರಬೇಕಾಗತ್ತೆ, ಒಬ್ಬರಿಗೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಇದು ಸ್ವಲ್ಪ ಹೇರನ್ನು ತೊಗೊಂಡು ಈ ರೀತಿ ರೌಂಡಾಗಿ ಮಾಡಿ, ಸ್ವಲ್ಪ ನೋಡಿ ಮೆಸ್ಸಿ ಬನ್ ಅಂತ ಹೇಳ್ತಾರೆ, ಅಂದರೆ ಸ್ವಲ್ಪ ಗಜಿಲ್ ರೀತಿ ಕಾಣುತ್ತೆ ಹಾಗೂ ದೊಡ್ಡದಾಗಿ ಚೆನ್ನಾಗಿ ಕಾಣುತ್ತೆ ಈ ಬನ್. ಸಣ್ಣ ಕೂದಲಿರುವವರಿಗೂ ಅಥವಾ ತೆಳುವಾದ ಕೂದಲಿರುವವರಿಗೂ ದೊಡ್ಡದಾಗಿ ಕಾಣುತ್ತೆ ಇದು. ಓಕೆ, ಹೇರ್ ಸ್ಟೈಲ್ ಮುಕ್ಕಾಲಲ್ಲ 90% ಆಯಿತು. ಸ್ವಲ್ಪ ಇಲ್ಲಿ ಹೀಗೆ ಮಾಡ್ಲಿಕ್ಕೆ ಉಂಟು, ಅದು ಸ್ಟ್ರೈಟ್ ಅಲ್ವಾ ಕೂದಲು, ಹಾಗೂ ನಮ್ಮ ಹತ್ರ ಕರ್ಲ್ಸ್ ಮಾಡುವಂಥದ್ದಿಲ್ಲ, ಅದೊಂದು ತಗೊಂಡು ಬರಬೇಕು. ಆವಾಗ ಎಲ್ಲ ಹೇರ್ ಅಸೆಸರೀಸ್ ಕರೆಕ್ಟಾಗಿದ್ದರೆ ತುಂಬ ಚೆನ್ನಾಗಿ ಮಾಡ್ಬೋದು. ಫ್ಲೇವಿಟಾ ಬೊಬ್ಬೆ ಆಗ್ತಾ ಇದ್ದಾಳೆ, ನಿಮಗೆ ಅದು ತರಬೇಕು ಇದು ತರಬೇಕು ಅಂತ ಹೇಳಿದರೆ ಒಂದು ಕೂಡ ತರೋದಿಲ್ಲ ಅಂತ ಹೇಳಿ. ಹಾಗೆ ಅದೆಲ್ಲ ಇದ್ದರೆ ಓಕೆನಾ? ಹಾಂ, ಸರಿಯಾಗಿದೆ.
ಹಾಂ ಈ ಸೈಡ್ ಒಂದಲ್ಲ, ಆವಾಗ ಕಂಪ್ಲೀಟ್ ಆಗುತ್ತೆ. ಹೇರ್ ಸ್ಟೈಲ್ ಒಂದು ಮುಗೀತು. ಕಂಪ್ಲೀಟ್ ನಿಮಗೆ ಹೇರ್ ಸ್ಟೈಲ್ ವಿಡಿಯೋ ಬೇಕಾದರೆ ನಾನು ನೆಕ್ಸ್ಟ್ ಯಾವಾಗಲಾದರೂ ಹಾಕ್ತೀನಿ. ನೆಕ್ಸ್ಟ್ ನಿಮಗೆ ಯೂಸ್ಫುಲ್ ಆಗೋದಾದರೆ, ಇದು ಮೇಲಿಂದ ಮೇಲೆ ನಾವು ರಪ ಮಾಡಿದ್ದೀವಿ, ಯಾಕೆಂದರೆ ತುಂಬ ಕಷ್ಟ ಆಗುತ್ತೆ ಹೇಳ್ತಾರೆ, ಹಾಗೆ ರಪ ಆಗಿದೆ. ಕಂಪ್ಲೀಟ್ ಇದರದ್ದೇ ತೆಗಿಬೇಕಾದ್ರೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೇನೆ. ಒಮ್ಮೆ ತುಂಬ ಜನ ಕೇಳ್ತಾ ಇದ್ರಿ ಹೇರ್ ಸ್ಟೈಲ್ ತೋರಿಸಿ ಅಂತ. ನನ್ನ ಫೇವ್ರೆಟ್ ಕೆಲವು ಹೇರ್ ಸ್ಟೈಲ್ ಉಂಟು ನೋಡಿ, ಅದನ್ನು ನಾನು ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲೇ ನಿಮಗೆ ಫುಲ್ ನಾನು ಶೇರ್ ಮಾಡ್ತೀನಿ. ಓಕೆನಾ? ಹಾಂ, ಈ ಸೈಡ್ ಮಾಡಿ. ಓಕೆ, ಇವಾಗ ಮೇಕಪ್ ಸ್ಟಾರ್ಟ್ ಆಗಿದೆ. ಮೇಕಪ್ಪಿಗೆ ಫಸ್ಟಿಗೆ ನಾವು ಹಾಕ್ತಾಯಿದ್ದೀವಿ ಮಾಯ್ಶ್ಚರೈಸರ್. ನಾನು ಆವಾಗಲೇ ಹೇಳಿದಾಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ನಾನು ಈ ಮೇಕಪ್ಪಲ್ಲಿ, ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕ್ಲಿನಿಕ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾಯಿದ್ದೀನಿ. ಮಾಯ್ಶ್ಚರೈಸರ್ ನಾವು ಹಾಕಲೇಬೇಕು. ಮೊದಲು ಬೇಕಿದ್ರೆ ರೋಸ್ ವಾಟರ್ ಅಥವಾ ಟೋನರ್ ನೀವು ಹಾಕ್ಬೋದು. ಇವಾಗ ನಾನು ಫೌಂಡೇಶನ್ ತೊಗೊಂಡಿದ್ದೀನಿ. ಫೌಂಡೇಶನ್ 2 ಕಲರ್ ಇರೋದ್ರಿಂದ ನಾನು ಎರಡನ್ನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಡಾರ್ಕ್ ಹಾಗೂ ಸ್ವಲ್ಪ ಲೈಟ್, ಆವಾಗ ನನ್ನ ಸ್ಕಿನ್ ಟೋನ್ಗೆ ಅದು ಕರೆಕ್ಟ್ ಆಗುತ್ತೆ. ಹಾಗಾಗಿ ನಾನು ಯಾವಾಗಲೂ ಈ ರೀತಿ ಮಿಕ್ಸ್ ಮಾಡಿ ಹಾಕೋದು. ಓಕೆ, ಫಸ್ಟ್ ಟೈಮ್ ನಾನು ಇಷ್ಟೊಂದು ಓವರಾಗಿ ಮೇಕಪ್ ಮಾಡೋದು. ನೆಕ್ಸ್ಟ್ ಇನ್ನೊಂದು ಏನಂದರೆ, ಯಾವಾಗಲೂ ಫೌಂಡೇಶನ್ ಹಾಕುವಾಗ ನಾವು ಕುತ್ತಿಗೆ ತನಕ ಹಾಕಬೇಕು. ಕೆಲವರು ಮುಖಕ್ಕೆ ಮಾತ್ರ ಹಾಕ್ತಾರೆ, ಆವಾಗ ಮುಖಕ್ಕೆ ಒಂದು ಕಲರ್, ಕುತ್ತಿಗೆಗೆ ಒಂದು ಕಲರ್, ಈ ರೀತಿ ನಮ್ಮ ಸ್ಕಿನ್ ಕಾಣುತ್ತೆ. ಸ್ಪಾಂಜನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಅದನ್ನು ಕರೆಕ್ಟಾಗಿ ಫುಲ್ಲು ಹಿಂಡಿ ಆಮೇಲೆ ನಾವು ಈ ರೀತಿ ಬ್ಲೆಂಡ್ ಮಾಡಬೇಕು. ಸ್ವಲ್ಪ ಸ್ಪಾಂಜ್ ಅಂದರೆ ವೆಟ್ ಇರಬೇಕು ಸ್ವಲ್ಪ, ಆವಾಗ ಮಾತ್ರ ಬ್ಲೆಂಡ್ ಮಾಡಿದ್ದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲದ್ರೆ ನಿಮಗೆ ಆಗೋದಿದ್ರೆ ನೀವು ಕೈಯಲ್ಲೇ ಬ್ಲೆಂಡ್ ಮಾಡ್ಬೋದು. ಹಾಗೂ ನೆಕ್ಸ್ಟ್ ಫ್ಲೂಯಿಟನ್ಗೆ ಪರ್ಫೆಕ್ಟಾಗಿ ಎಂತ ಹೇಳ್ತಾರೆ, ಮೇಕಪ್ ಬರೋದಿಲ್ಲ. ಅವಳು ಸ್ವಲ್ಪ ಕಲ್ತಿದ್ದನ್ನು ನನ್ನ ಮೇಲೆ ಮಾಡ್ತಾ ಇದ್ದಾಳೆ. ಹಾಗಾಗಿ ಏನಾದರೂ ಆಚೀಚೆ ಆದರೆ ದೊಡ್ಡದಾಗಿ ಇಶ್ಯೂ ಮಾಡದೆ ಏನೇನೋ ಕಮೆಂಟ್ ಹಾಕಲಿಕ್ಕೆ ಹೋಗಬೇಡಿ. ಓಕೆ, ಕನ್ಸಿಲರ್ ಇವಾಗ ಯೂಸ್ ಮಾಡ್ತಾ ಇದ್ವಿ. ಕನ್ಸಿಲರ್ ಹಾಕಬೇಕು ನಾವು, ಯಾಕೆಂದರೆ ಕೆಲವರು ಕಣ್ಣು ಕೆಳಗೆಲ್ಲ ಡಾರ್ಕ್ ಸರ್ಕಲ್ ಅದೆಲ್ಲ ಇರುತ್ತೆ ನೋಡಿ. ಕನ್ಸಿಲರ್ ಹಾಕಿದರೆ ಕಣ್ಣು ಒಂಥರ ಹೈಲೈಟ್ ಆಗಿ ಕಾಣುತ್ತೆ. ಹಾಗೂ ಇನ್ನೊಂದೇನೆಂದರೆ ಪರ್ಫೆಕ್ಟ್ ನಿಮ್ಮ ಸ್ಕಿನ್ನಿಗೆ ಯಾವ ಕಲರ್ ಇದೆ ಅದೇ ಕಲರಲ್ಲಿ ನಿಮ್ಮ ಕಣ್ಣು ಕೂಡ ಕಾಣುತ್ತೆ. ಇದರ ಕಣ್ಣಿನ ಕೆಳಗಡೆ ಕೆಲವರಿಗೆ ಕಪ್ಪು ಕಾಣೋದುಂಟು. ಇವಾಗ ನಾವು ಹಾಕ್ತಾಯಿದ್ವಿ ಕಾಂಪ್ಯಾಕ್ಟ್, ಹಾಗೂ ಇಲ್ಲಿ ನಾವು ಕಾಂಟರ್ ಯೂಸ್ ಮಾಡ್ತಾಯಿದ್ದೀವಿ. ಕಾಂಟರ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಮ್ಮ ಮುಖ ಇವಾಗ ನಮಗೆ ಡಬಲ್ ಚಿನ್ನೆಲ್ಲ ಇರುತ್ತೆ, ಅಥವಾ ನನ್ನ ಮುಖ ತುಂಬ ಆಗಲ್ಲ, ಅದು ಸ್ವಲ್ಪ ಚೂಪಾಗಿ ಕಾಣುತ್ತೆ. ಮೂಗಿಗೆಲ್ಲ ಹಾಕಿದರೆ ಮೂಗೆಲ್ಲ ಎಕ್ಸ್ಟ್ರಾ ನಮಗೆ ಮಸಲ್ ಇರುವಂಥದ್ದು ಕಾಣೋದಿಲ್ಲ, ಒಂಥರ ಚೂಪಾಗಿ ಕಾಣುತ್ತೆ ಮುಖ. ಹಾಗಾಗಿ ಕನ್ಸಿಲರ್ ಹಾಕಿ ನೋಡಿ, ಮೆಲ್ಲ ಈ ರೀತಿ ನಾವು ಬ್ಲೆಂಡ್ ಮಾಡಬೇಕು. ಅದನ್ನು ಎಲ್ಲಿ ನಿಮಗೆ ಡಬಲ್ ಚಿನ್ ಇದೆ ಅಂತ ಗೊತ್ತಾಗುತ್ತೆ, ಅಥವಾ ಎಕ್ಸ್ಟ್ರಾ ನಿಮ್ಮದು ಹೊರಗೆ ಬಂದಿದೆ ಮಾಂಸ ಮುಖದಲ್ಲಿ ಅಂತ ಗೊತ್ತಾಗುತ್ತೆ, ಅಲ್ಲಿ ನೀವು ಕನ್ಸಿಲರನ್ನು ಈ ರೀತಿ ಲೈನಾಗಿ ಹಾಕಿ ಬ್ಲೆಂಡ್ ಮಾಡಿದರೆ ಆಯಿತು. ಸ್ವಲ್ಪ ಇವಾಗ ನಾವು ಹಾಕ್ತಾಯಿದ್ದೀವಿ ಹೈಲೈಟರ್. ಮೂಗಿಗೆ ಈ ರೀತಿ ಹೈಲೈಟರ್ ಹಾಕೋದ್ರಿಂದ ನಾನು ಆವಾಗಲೇ ಹೇಳಿದೆ, ಮೂಗು ಒಂಥರ ಚೂಪಾಗಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ಇವಾಗ ಬ್ಲಷ್, ಪಾರ್ಟಿಗೆಲ್ಲ ಹೋಗುವಾಗ ಹೆಚ್ಚಾಗಿ ನಾನು ಹೇಳಿದೆ ವೆಡ್ಡಿಂಗ್ ಸ್ಟೈಲ್ ನಾನಿವತ್ತು ಹೊರಡ್ತಾ ಇದ್ದೀನಿ ಅಂತ ಹೇಳಿ, ಹಾಗಾಗಿ ಬ್ಲಷ್ ಎಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಯಾವುದು ನಿಮ್ಮದು ಡ್ರೆಸ್ ಉಂಟು ನೋಡಿ, ಅದಕ್ಕಿಂತ ಸ್ವಲ್ಪ ಲೈಟ್ ಕಲರಲ್ಲಿ ನೀವು ಬ್ಲಷನ್ನು ಹಾಕಬೇಕು. ಆವಾಗ ನಿಮ್ಮ ಚೀಕ್ಸ್ ಉಂಟು ನೋಡಿ, ತುಂಬ ಒಂಥರ ಕೆಂಪಾಗಿ ಚೆಂದ ಕಾಣುತ್ತೆ. ಬ್ಲಷ್ ಹಾಕಿದ ಮೇಲೆ ಸರಿಯಾಗಿ ಈ ರೀತಿ ನಾವು ಬ್ರಷ್ನಿಂದ ಕರೆಕ್ಟಾಗಿ ಅದನ್ನು ನೋಡಿ ಈ ರೀತಿ ಬ್ಲೆಂಡ್ ಮಾಡಬೇಕು. ಇವಾಗ ಬ್ಲಷ್ ಮೇಲೆ ಸ್ವಲ್ಪ ಹೈಲೈಟರ್ ಹಾಕ್ತಾಯಿದ್ದೀವಿ. ಶೈನಾಗಿ ಚೆನ್ನಾಗಿ ಕಾಣುತ್ತೆ. ನೈಟ್ ಪಾರ್ಟಿ ಅಥವಾ ದೊಡ್ಡ ಪಾರ್ಟಿ ಯಾವುದಾದ್ರೂ ಇರೋದಾದರೆ, ಮದುವೆ ಅಂಥದ್ದೆಲ್ಲ ದೊಡ್ಡ ಫಂಕ್ಷನ್ ಇರೋದಾದರೆ, ಆವಾಗ ನೀವು ಈ ರೀತಿ ಅದ್ರ ಮೇಲೆ ಹೈಲೈಟರ್ ಅಥವಾ ಎಲ್ಲ ಹಾಕಿದರೆ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ. ಗೌನೆಲ್ಲ ಹಾಕುವಾಗ ಈ ರೀತಿಯೆಲ್ಲ ನೀವು ಹಾಕಿದರೆ ಸ್ವಲ್ಪ ನಿಮಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಓಕೆ, ಇವಾಗ ಇದು ಐ ಪ್ಯಾಲೆಟ್ ನಂದು ದೊಡ್ಡದುಂಟು, ಇದೊಂದು ಸಣ್ಣದು ಐ ಪ್ಯಾಲೆಟ್. ನಾನು ಹೇಳಿದೆ ನೋಡಿ, ಎಲ್ಲವನ್ನು ಡಿಸ್ಕ್ರಿಪ್ಷನಲ್ಲಿ ಇದೆ, ನಿಮಗೆ ಬೇಕಿದೆ ಆದರೆ ನೀವು ಅಲ್ಲಿಂದ ನೋಡ್ಬೋದು. ಇಲ್ಲಿ ಐ ಶ್ಯಾಡೋ ಡಬಲ್ ಕಲರಲ್ಲಿ ಮಾಡ್ತಾಯಿದ್ವಿ, ಸ್ವಲ್ಪ ಡಾರ್ಕಲ್ಲಿ ನೋಡಿ. ನಾನು ಹೇಳಿದೆ ನೋಡಿ, ಗೌನೆಲ್ಲ ರೆಡ್ ಕಲರ್ ಆದ್ದರಿಂದ ಸ್ವಲ್ಪ ಡಾರ್ಕಲ್ಲಿ ನೀವು ಹಾಕಿದರೆ ಕಣ್ಣಿಗೆ ತುಂಬ ಚೆಂದ ಕಾಣುತ್ತೆ. ಡ್ರೆಸ್ಸಿಗೆ ಯಾವ ಕಲರ್ ಮ್ಯಾಚ್ ಆಗುತ್ತೆ ಸ್ವಲ್ಪ ಅದೇ ಕಲರಲ್ಲಿ ನಾವು ಹಾಕಬೇಕು, ಆವಾಗಲೇ ಅದು ಚೆಂದ ಕಾಣೋದು.
ಐಬ್ರೋ ನಾನು ಮಾಡಿರಲಿಲ್ಲ, ತುಂಬ ಬಂದಿದೆ ನೋಡ್ಬೋದು. ಹಾಗೂ ಐಬ್ರೋ ಶೇಪ್ ನಾವು ಮಾಡಲೇಬೇಕು ಯಾವಾಗಲೂ, ಯಾವುದೇ ಡ್ರೆಸ್ಸಿಂಗ್ ನಾವು ಮಾಡುವಾಗ. ನಾನು ಮೊದಲೇ ಹೇಳಿದ್ದೀನಿ, ಕರೆಕ್ಟಾಗಿ ನಾವು ಐಬ್ರೋ ನೋಡಿ ಈ ರೀತಿ ಮಾಡಿದರೆ ತುಂಬ ಚೆಂದ ಕಾಣುತ್ತೆ. ಇವಾಗ ಸ್ವಲ್ಪ ಡಾರ್ಕ್ ಕಲರಲ್ಲೇ ನಾನು ಹಾಕ್ತಾ ಇದ್ದೀನಿ. ಮನೆಯಲ್ಲಿ ಎಲ್ಲರೂ ಹುಡುಗರಾದರೆ ಅದರಲ್ಲಿ ಒಬ್ಬಳನ್ನು ಹುಡುಗಿ ಮಾಡುವ ಸಂಪ್ರದಾಯ ಮೊದಲಿಂದ ನಡೀತಾ ಉಂಟು, ನಿಮಗೆ ಗೊತ್ತಿರ್ಬೋದು. ಹಾಗೆ ನಮ್ಮ ಮನೆಯ ಹುಡುಗಿ ಇವಳೆ ಯಾವಾಗಲೂ. ಓಕೆ, ಯಾವಾಗಲೂ ಸೈಡ್ ಬಣ್ಣ ಅಥವಾ ಬಣ್ಣ ಹಾಕಿದ ಮೇಲೆ, ಅಥವಾ ನೀವು ಸೀರೆಗೆ ಕೂಡ ಹಾಗೆ ಬಣ್ಣ ಹಾಕ್ತೀರಿ ನೋಡಿ, ಕೂದಲು ಕಟ್ತೀರಿ ನೋಡಿ ಮೇಲೆ, ಆವಾಗ ಅದಕ್ಕೆ 1 ಅಥವಾ 2 ಹೂವು ಹಾಕಲೇಬೇಕು ನಾವು, ಆವಾಗ ತುಂಬ ಚೆಂದ ಕಾಣುತ್ತೆ. ಆದರೆ ಮನೆಯಲ್ಲಿ ಹೂ ಇಲ್ಲದಿದ್ದರೆ ಈ ರೀತಿ ನಾವು ಜುಗಾಡ್ ಮಾಡ್ಬೋದು ನೋಡಿ. ನೋಡಿ ಬರಂದಾವ ಮುತ್ತಿನ ಮಾಲೆ ಚಂದಾವ, ನೋಡಿ ಬರಂದಾವ ಮುತ್ತಿನ ಮಾಲೆ ಚಂದಾವ, ಇವಳು ಯಾವೂರ ಚೆಲುವೆ ಶಿವ. ನಿನ್ನ ಕಣ್ಣಿನ ಸನ್ನೆ ಎಲ್ಲ ಹೇಳುವಾಗ ಇನ್ನೇನಿದೆ ಮಾತಾಡಿ ನಾ ತಿಳಿದುಕೊಳ್ಳಲು. ಕದ್ದು ಮುಚ್ಚಿ ನನ್ನನು ನೀ ನೋಡುತ್ತಿರುವಾಗ ಆ ಕ್ಷಣವೇ ಅರಿವಾಯ್ತು ನೀನೆಂದು ನನ್ನವಳು. ಹೇಳಲು ಇದೆ ಸಾವಿರ ಮನಸ್ಸಿಗೂ ಏಕೋ ಆತುರ, ಓಕೆ ನೋಡಿ, ನಂದು ಆಯ್ತು ಮೇಕಪ್. ಈ ರೀತಿ ನೀವು ಹೊರಟಿದ್ರೆ ತುಂಬ ಚೆಂದ ಕಾಣ್ತೀರಾ. ಸಿಂಪಲ್ ಹೇರ್ ಸ್ಟೈಲ್, ಸಿಂಪಲ್ ಮೇಕಪ್. ಬ್ಯೂಟಿ ಪಾರ್ಲರ್ ಎಲ್ಲ ದೊಡ್ಡ ದೊಡ್ಡ ರೀತಿಯಲ್ಲಿ ಅದು ಇದೆಲ್ಲ ಹಾಕ್ತಾ ನೋಡಿ, ಅಷ್ಟು ದೊಡ್ಡ ಮೇಕಪ್ ನಾವು ಮಾಡಲಿಲ್ಲ, ತುಂಬ ಸಿಂಪಲಲ್ಲಿ ಮಾಡಿದ್ದೀವಿ, ಈಸಿಯಲ್ಲಿ ಇರುವಂಥದ್ದು. ಹಾಗಾಗಿ ಇದನ್ನು ನೀವು ಟ್ರೈ ಮಾಡ್ಬೋದು ನೋಡಿ, ತುಂಬ ಚೆಂದ ಕಾಣುತ್ತೆ ಅಲ್ವಾ. ಓಕೆ, ಇವಾಗ ನನ್ನ ಗಂಡನಿಗೆ ತೋರಿಸೋಣ ಹೇಗೆ ಕಾಣ್ತೀನಿ ಅಂತ ಹೇಳಿ, ಅವರ ಎಕ್ಸ್ಪ್ರೆಷನ್ ಕೂಡ ನೋಡೋಣ. ಅವ್ರು ನೋಡಲಿಲ್ಲ ನನ್ನನ್ನು ಇಷ್ಟು ತುಂಬ ಮೇಕಪ್ಪಲ್ಲಿ, ಹಾಗೆ ಅವ್ರ ಹತ್ರ ಕೂಡ ಕೇಳೋಣ ಏನು ಹೇಗೆ ಕಾಣ್ತೀನಿ ನಾನು ಅಂತ ಹೇಳಿ. ಓಕೆ, ನಾನೀಗ ಅವರನ್ನು ಕರಿತೀನಿ. ಆಚೆ ಇದ್ದಾರೆ, ಹೊರಗಡೆ ಕೆಳಗಡೆ ಇದ್ದಾರೆ, ಕರಿತೀನಿ. ಆಮೇಲೆ ಬರುವಾಗ ನೋಡೋಣ ಯಾವ ರೀತಿ ಅವರ ಎಕ್ಸ್ಪ್ರೆಷನ್. ಓಕೆ, ಒಳಗೆ ಬರುವ ಕಾಣುತ್ತಲ್ವಾ. रैया रैया क्यों नहीं अभी तेरा? रैया दिसतंय चंदा गांधी ಸತ್ತು ಪ್ರಾಮಿಸ್ ನಿಜ ಸುಬ್ಬಿ ದಿಸ್ತೈ ಚೆನ್ನಾಗಿ ಆಡ್ತೀರಂತೆ. ಕಸರದವೆ ಎಂತ 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 ಹೇಳಿ ಅಂತ ಹೇಳಿದ್ರಿ? ಇನ್ನೊಂದು ಮದುವೆ ಆಗುವನ ನನ್ನನ್ನೇ ಆಗ್ತಿರಲ್ಲ. ಓಕೆ, ಆಗ ನಂಗೆ ಬರುತ್ತೆ.
ಓಕೆ ಚೆನ್ನಾಗಿ ಕಾಣ್ತೀನಂತೆ, ಇನ್ನೊಂದು ಮದುವೆ ಆಗೋಣ ಅಂತ ಹೇಳ್ತಾ ಇದ್ದಾರೆ. ಆಗೋಣ ಇನ್ನೊಮ್ಮೆ. ತುಂಬಾ ಜನ ನೋಡ್ಲಿಲ್ಲ ಅಂತೆ ನಮ್ಮ ಮದುವೆ ಸರಿ. ಅಲ್ಲ? ಮಾಡುವ ಆಯ್ತು. ಬನ್ನಿ ಹೋಗೋಣ. ಇಲ್ಲಿಗೆ ಓಕೆ, ಇವತ್ತಿನ ಮೇಕಪ್ ಎಲ್ಲ ಮುಗೀತು. ಇನ್ನು ತುಂಬ ಕೆಲಸ ಉಂಟು. ಎಂತ ಕೂಡ ಆಗಲಿಲ್ಲ, ಊಟ ಎಲ್ಲ ಆಗಲಿಲ್ಲ. ಆವಾಗ ಕೂತ್ಕೊಂಡಿದ್ದೀವಿ ಮೇಕಪ್ಪಿಗೆ. ಪಾಪ ಬಿಟ್ಟ ಇಷ್ಟು ಹೊತ್ತು ಮಾಡಿದ್ವಿ, 10 ಆಯಿತು. ಇನ್ನು ನಿಮ್ದೆಲ್ಲ ಸ್ನಾನ ಆಯ್ತಲ್ಲ, ನಂದು ಒಬ್ಳದ್ದೇ ಬಾಕಿ ಯಾವಾಗಲೂ. ಓಕೆ, ನಾನು ಸ್ನಾನ ಮಾಡಿ ಆಮೇಲೆ ಊಟ ಮಾಡಿ ಆಮೇಲೆ ಮಲಗೋದು. ಅಷ್ಟು ತನಕ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತಾದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನನಗೆ ತುಂಬ ಲೈಕ್ ಮಾಡಿ. ಓಕೆ, ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಕ್ಲಿಯರ್ ಅದ. गोळा ना म्हणता ते पण नाही. गाडी थोडे असत थोडे काले कधी मम्मी व्हिडिओ असता मम्मी स्टॉप तुझ्या भूत नहीं ये कर जाता क्या बन गया तो ಇವ್ರು ನೋಡಿ ಹೇಗೆ ಕುತ್ಕೊಂಡು ಮಾಡ್ತಾ ಇದ್ದಾರೆ. ನಮಗಲ್ಲೇ ಒಳಗೆ